ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂತ ಒಟ್ಟು 7 ಸ್ಥಾನಗಳಿಗೆ ಇವತ್ತು ಎಲೆಕ್ಷನ್ ನಡೆಯೋದಕ್ಕಿದೆ. ಸ್ವಲ್ಪ ಹೊತ್ತಲ್ಲೇ ಮತದಾನದ ಪ್ರಕ್ರಿಯೆ ಆರಂಭ ಆಗುತ್ತೆ. 9 ರಿಂದ 4 ಗಂಟೆಯವರೆಗೂ ಕೂಡ ಮತದಾನ ಮಾಡೋದಕ್ಕೆ ಅವಕಾಶ ಇದೆ. ಸದ್ಯ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ವಿಧಾನಸೌಧದಲ್ಲಿ ಮಾಡಿಕೊಳ್ಳಲಾಗಿದೆ. ರೆಸಾರ್ಟ್ನಲ್ಲಿರುವಂಥ ಶಾಸಕರು ಸ್ವಲ್ಪ ಹೊತ್ತಲ್ಲೇ ವಿಧಾನಸೌಧಕ್ಕೆ ಬರುವುದಕ್ಕಿದ್ದಾರೆ. ಪರಿಷತ್ ಫೈಟ್ನಲ್ಲಿ ಕೆಲವೇ ಕ್ಷಣದಲ್ಲಿ ಮತದಾನ ಆರಂಭ ಆಗುತ್ತೆ. ಪರಿಷತ್ನ ಒಟ್ಟು 7 ಸ್ಥಾನಗಳಿಗೆ ಮತದಾನ ನಡೆಯೋದಕ್ಕಿದೆ. 9 ರಿಂದ ಸಂಜೆ 5 ಗಂಟೆಯವರೆಗೂ ಕೂಡ 4 ಗಂಟೆಯವರೆಗೂ ಕೂಡ ವೋಟಿಂಗು, 5 ಗಂಟೆ ಬಳಿಕ ಫಲಿತಾಂಶ ಪ್ರಕಟವಾಗುತ್ತೆ. ಅಡ್ಡ ಮತದಾನದ ಭೀತಿಯಲ್ಲಿ ಪರಿಷತ್ ಎಲೆಕ್ಷನ್ ನಡೀತಾ ಇರೋದು. ಯಾಕಂತಂದ್ರೆ 7 ಸ್ಥಾನ 8 ಅಭ್ಯರ್ಥಿಗಳು. ಸಂಖ್ಯಾಬಲ ಇಲ್ಲದೆ ಇದ್ರೂ ಕೂಡ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ನಿನ್ನೆಯಿಂದಲೂ ಕೂಡ ರೆಸಾರ್ಟ್ನಲ್ಲಿದ್ದಾರೆ ಶಾಸಕರು. ಮೊನ್ನೆ ಸಂಜೆಯಿಂದ ಕಾಂಗ್ರೆಸ್ನ ಶಾಸಕರು, ನಿನ್ನೆಯಿಂದ ಜೆಡಿಎಸ್ನ ಶಾಸಕರು. ಸದ್ಯ ಅವರು ವಿಧಾನಸೌಧದ ಕಡೆಗೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳು, ಜೆಡಿಎಸ್ನ 1, ಬಿಜೆಪಿಯ 2. ಜೆಡಿಎಸ್ಗೆ ತನ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವಂತ ಸಂಖ್ಯಾಬಲ ಇಲ್ಲ. ಕಾಂಗ್ರೆಸ್ನ ಬಳಿ 4 ಅಭ್ಯರ್ಥಿಗಳನ್ನು ಸುಲಭವಾಗಿ ಗೆಲ್ಲಿಸುವಂತ ಸಂಖ್ಯಾಬಲ, ಒಬ್ಬರನ್ನ ಮ್ಯಾನೇಜ್ ಮಾಡಬಹುದಾದಂತ ಸಂಖ್ಯಾಬಲ ಇದೆ. ಬಿಜೆಪಿಗೆ ಅಂತ ಯಾವುದೇ ಸಮಸ್ಯೆ ಇಲ್ಲ. 2 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. 2 ಅಭ್ಯರ್ಥಿಗಳನ್ನು ಸುಲಭವಾಗಿ ಗೆಲ್ಲಿಸುವಷ್ಟು ಶಕ್ತಿ ಬಿಜೆಪಿಯ ಬಳಿ ಇದೆ. ಹೆಚ್ಚುವರಿ ಮತಗಳನ್ನು ಜೆಡಿಎಸ್ನ ಅಭ್ಯರ್ಥಿಗೆ ಚಲಾಯಿಸೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಯಾರು ಯಾರಿಗೆ ಮತ ಹಾಕಬೇಕು ಅನ್ನುವಂಥ ವಿಭಜನೆಯನ್ನ ಕೂಡ ಬಿಜೆಪಿ ಮಾಡಿಕೊಂಡಿದೆ. ಕಾಂಗ್ರೆಸ್ನಲ್ಲೂ ಕೂಡ ಆ ಪ್ರಕ್ರಿಯೆ ಆಗಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರನ್ನು ಗೆಲ್ಲಿಸಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗಿದೆ. ಎಐಸಿಸಿ ಮೊದಲ ಹಂತದಲ್ಲಿ 4 ಮಂದಿ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿತು. 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರನ್ನು ಸಪರೇಟ್ ಆಗಿ ಅಭ್ಯರ್ಥಿ ಪಟ್ಟಿಯನ್ನು ಘೋಷಿಸಲಾಯಿತು. ವಿನಯ್ ಕಾರ್ತಿಕ್ ಅವರು ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಅವರನ್ನು ಗೆಲ್ಲಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಮುಖ್ಯಮಂತ್ರಿಗಳ ಪಾಲಿಗೆ. ದೃಶ್ಯಗಳೇನೇನು ನೋಡ್ತಾ ಇದ್ದೀರಿ, ಇದು ಲೈವ್ ದೃಶ್ಯಗಳು ಬಿಡದಿ ಸಮೀಪದ ರೆಸಾರ್ಟ್ನದ್ದು. ಕಾಂಗ್ರೆಸ್ನ ಶಾಸಕರು ಹೊರಟು ನಿಂತಿದ್ದಾರೆ. ಬಸ್ಸುಗಳು ರೆಡಿಯಾಗಿ ನಿಂತಿದ್ದಾವೆ. ಕಾಂಗ್ರೆಸ್ನ ಶಾಸಕರನ್ನ ಕರ್ಕೊಂಡು ಬರೋದಕ್ಕೆ, ಪ್ರತ್ಯೇಕವಾಗಿ ಕರ್ಕೊಂಡು ಬರೋದಕ್ಕೆ ಬಸ್ಸುಗಳಿದ್ದಾವೆ. ಮೊನ್ನೆ ಶಾಸಕಾಂಗ ಪಕ್ಷದ ಸಭೆಯನ್ನ ಸಂಜೆ ಹೊತ್ತಿಗೆ ನಡೆಸಲಾಯಿತು. ನಿನ್ನೆ ಇಡೀ ದಿನ ರೆಸಾರ್ಟ್ನಲ್ಲಿದ್ದರು ಶಾಸಕರು. ಅಣಕು ಮತದಾನವನ್ನ ಕೂಡ ಮಾಡಲಾಯಿತು. ಅಂದ್ರೆ ಯಾರು ಯಾರಿಗೆ ಮತ ಹಾಕಬೇಕು, ಹೇಗೆ ಹಾಕಬೇಕು, ಮೊದಲ ಪ್ರಾಶಸ್ತ್ಯದ ಮತ ಯಾರಿಗೆ, 2ನೇ ಪ್ರಾಶಸ್ತ್ಯದ ಮತ ಯಾರಿಗೆ, ಯಾರ ಟೀಮು ಯಾರಿಗೆ ವೋಟ್ ಹಾಕಬೇಕು, ಈ ಇಡೀ ದಿನ ನಿನ್ನೆ ಅದನ್ನ ಆ ಪ್ರೊಸೀಜರ್ ಮಾಡಲಾಯಿತು. ಪರಿಷತ್ ಮತದಾನಕ್ಕೆ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. ಪ್ರತಿ ಅಭ್ಯರ್ಥಿಗೆ ಸೇಫರ್ ಸೈಡು ಅಂತ 2 ಹೆಚ್ಚುವರಿ ವೋಟು. ಅಂದ್ರೆ 4 ಅಭ್ಯರ್ಥಿಗಳಿಗೆ, ಮೊದಲ 4 ಅಭ್ಯರ್ಥಿಗಳಿಗೆ. 5ನೇ ಅಭ್ಯರ್ಥಿಗೆ ಉಳಿಯೋದು ಅಲ್ಲಿಗೆ 20 ಮೊದಲ ಪ್ರಾಶಸ್ತ್ಯದ ವೋಟ್ ಉಳಿಯುತ್ತೆ ವಿನಯ್ ಕಾರ್ತಿಕ್ ಅವರಿಗೆ. 2ನೇ ಪ್ರಾಶಸ್ತ್ಯದ ವೋಟ್ನಲ್ಲಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕೊಂಡಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ ಬೈದನಮನೆ, ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್, ಜೆಡಿಎಸ್ ಬೀಟ್ನ ರಿಪೋರ್ಟರ್ ಸುರೇಶ್, 3 ಕೂಡ ರೆಡಿ ಇದ್ದಾರೆ. ನಾನು ಆನಂದ್, ಬಹುಶಃ ಕಾಂಗ್ರೆಸ್ನ ಲೆಕ್ಕಾಚಾರ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲೇಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಬಟ್ 30 ಅಂತ ಲೆಕ್ಕ ಹಾಕಿದ್ರೆ ಕೊರತೆ ಬರಲ್ವಾ ನಂಬರು? ಈಗಾಗಲೇ ವಿಧಾನ ಪರಿಷತ್ ಚುನಾವಣೆಗೆ ಮತದಾನಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ.
ಕಾಂಗ್ರೆಸ್ಸು ಈ ಬಾರಿ ಅಂತಿಮವಾಗಿ ತನ್ನ ರಣತಂತ್ರವನ್ನು ಬದಲಾವಣೆ ಮಾಡಿಕೊಂಡಿದೆ. ಪ್ರತಿ ಅಭ್ಯರ್ಥಿಯು ಕೂಡ 30 ಮತಗಳನ್ನು ಹಾಕಬೇಕು ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾಕಂದರೆ 28 ಮತಗಳಿದ್ದರೆ ಸಾಕು, ಆದರೆ 2 ಹೆಚ್ಚುವರಿ ಮತಗಳನ್ನು ಹಾಕುವುದರ ಮೂಲಕ ಕಾಂಗ್ರೆಸ್ಸು ಹೊಸದಾಗಿರ್ತಕ್ಕಂಥ ಒಂದು ರಾಜಕಾರಣ ತಂತ್ರಗಾರಿಕೆಯನ್ನು ಅನುಸರಿಸಿದ್ರು ಕೂಡ ತಪ್ಪಾಗಲಾರದು. 28+2 30 ಮತದಾರರು ಅಧಿಕೃತವಾಗಿರ್ತಕ್ಕಂಥ 4 ಅಭ್ಯರ್ಥಿಗಳಿಗೆ ಮತವನ್ನು ಹಾಕ್ತಾರೆ. ಅಲ್ಲಿ 120 ಮತಗಳಾಗುತ್ತೆ. ಕಾಂಗ್ರೆಸ್ ಬಳಿ ಒಟ್ಟು ಅಂದರೆ BJPಯಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರರು ಒಳಗೊಂಡಂತೆ ಒಟ್ಟು 140 ಬಲ ಇರತಕ್ಕಂಥದ್ದು. 30 ಮತಗಳನ್ನು ಹಾಕಿದ ನಂತರದಲ್ಲಿ ಕಾಂಗ್ರೆಸ್ ಬಳಿ ಉಳಿತಕ್ಕಂಥದ್ದು 20 ಮತಗಳು. ಆ 20 ಮತಗಳನ್ನು ವಿನಯ್ ಕಾರ್ತಿಕ್ ಅವ್ರಿಗೆ ಹಾಕಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕಾಂಗ್ರೆಸ್ ಈ ರೀತಿಯಾಗಿರುವ ರಣತಂತ್ರ ರೂಪಿಸಿದೆ ಅಂದರೆ ನಿಶ್ಚಯವಾಗಿಯೂ ಕೂಡ ಇತರ ಪಕ್ಷಗಳಿಂದ ಒಂದಷ್ಟು ಕ್ರಾಸ್ ವೋಟಿಂಗ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ನೀವು ಹೇಳಿದಾಗ ಈಗಾಗಲೇ ಕೊರತೆ ಆಗುತ್ತೆ ಅನ್ನೋದು ನಿಶ್ಚಿತ. ಯಾಕಂದರೆ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ 28 ಮತಗಳನ್ನು ಪಡಿಬೇಕಾಗತ್ತೆ. ವಿನಯ್ ಕಾರ್ತಿಕ್ಗೆ ಮೊದಲ ಪ್ರಶ್ನೆ 20 ಮತಗಳನ್ನು ಹಾಕಬೇಕು ನಿರ್ಧಾರವನ್ನು ತೆಗೆದುಕೊಂಡಿರುವಂಥ ಕಾಂಗ್ರೆಸ್ಸು ಇತರ ಪಕ್ಷಗಳಿಂದಲೂ ಕೂಡ ಹೆಚ್ಚುವರಿಯಾಗಿ ಮತ ಪಡಿತಕ್ಕಂಥ ಒಂದು ರಣತಂತ್ರವನ್ನು ಮಾಡಿರುವ ಕಾರಣಕ್ಕಾಗಿ ಈ ನಿರ್ಧಾರ ಮಾಡಿದೆ ಅನ್ನುವಂಥ ಸಹಜವಾಗಿರುವಂಥ ಅನುಮಾನಗಳು ಮೂಡುತ್ತೆ. ಯಾಕೆಂದರೆ ಇದು ಗೌಪ್ಯ ಮತದಾನ ಆಗಿರುವ ಕಾರಣಕ್ಕಾಗಿ ಇಲ್ಲಿ ಮತ ಹಾಕ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಗೊತ್ತಾಗೋದಿಲ್ಲ. ಆದರೆ ರಾಜಕೀಯ ಲೆಕ್ಕಾಚಾರದ ಆಧಾರದ ಮೇಲೆ ಯಾರು ಯಾರಿಗೆ ಅಡ್ಡ ಮತದಾನ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. 20 ಮೊದಲ ಪ್ರಶ್ನೆ ಮತಗಳನ್ನು ಪಡಿತಕ್ಕಂಥ ವಿನಯ್ ಕಾರ್ತಿಕ್ ಅವರು 120 ಸೆಕೆಂಡ್ ಪ್ರಿಫರೆನ್ಸ್ ವೋಟ್, ಅಂದರೆ ಈಗಾಗಲೇ ಕಾಂಗ್ರೆಸ್ನ 1, 2, 3, 4 ಅಧಿಕೃತವಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮೊದಲ ಪ್ರಶ್ನೆ ಮತಗಳನ್ನು ಹಾಕ್ತಕ್ಕಂಥ ಎಲ್ಲ 120 ಜನ ವಿನಯ್ ಕಾರ್ತಿಕ್ ಅವರಿಗೆ 2ನೇ ಪ್ರಶ್ನೆ ಮತಗಳನ್ನು ಹಾಕ್ತಾರೆ. ಹಾಗಾಗಿ ಸಹಜವಾಗಿ 2ನೇ ಪ್ರಶ್ನೆ ಮತಗಳು ಬಂದರೂ ಕೂಡ ನಿಶ್ಚಯವಾಗಿಯೂ ಕೂಡ ವಿನಯ್ ಕಾರ್ತಿಕ್ ಅವರು ಗೆಲ್ಲಿಗೆ ಬೇಕಾಗಿರ್ತಕ್ಕಂಥ ಮತಗಳು ಸಿಕ್ಕಂತಾಗತ್ತೆ. ಹಾಗಾಗಿ ಈ ರೀತಿಯಾಗಿರುವಂಥ ಒಂದು ತಂತ್ರಗಾರಿಕೆಯನ್ನು ಈಗಾಗಲೇ ಕಾಂಗ್ರೆಸ್ ಅನುಸರಿಸಿರ್ತಕ್ಕಂಥದ್ದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಏನೇ ಆದರೂ ಕೂಡ JDS ಅಭ್ಯರ್ಥಿ ಗೆಲ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ಸು ಇರ್ತಕ್ಕಂಥ ಅಂದರೆ ಪಕ್ಷದ ಅಧಿಕೃತ ಮೊದಲ 4 ಅಭ್ಯರ್ಥಿಗಳ ಜೊತೆಗೆ ಹೆಚ್ಚುವರಿಯಾಗಿರ್ತಕ್ಕಂಥ 20 ಮತಗಳು ವಿನಯ್ ಕಾರ್ತಿಕ್ ಅವ್ರಿಗೆ ಹಾಕಿ ಅಡಿಷನಲ್ 2ನೇ ಪ್ರಶ್ನೆ ಮತಗಳನ್ನು ಹಾಕೋದ್ರ ಮೂಲಕ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮತದಾನಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಇನ್ನೇನು ಕೆಲವು ಹೊತ್ತಲ್ಲಿ ಮತದಾನ ಆರಂಭಗೊಳ್ಳುತ್ತೆ. ಈಗ ಬಿಡದಿ ರೆಸಾರ್ಟಿಂದ ಬರ್ತಾ ಇರತಕ್ಕಂಥ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಅಧಿಕೃತವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಮಾಜಿ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈಗಾಗಲೇ ನಡೆಸಿರ್ತಕ್ಕಂಥ ಮೊದಲ 4 ಜನರನ್ನ ಯಾವುದೇ ರಿಸ್ಕ್ ಇಲ್ಲದೆ ಗೆಲ್ಲಿಸಿಕೊಳ್ಳಬೇಕು. 5ನೇ ಅಭ್ಯರ್ಥಿ ಮುಖ್ಯಮಂತ್ರಿಗಳ ಅಭ್ಯರ್ಥಿ ಅವರ ವಿಚಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳೋಣ ಅನ್ನುವಂಥ ಯೋಚನೆಯನ್ನು ಮಾಡಿಕೊಂಡಿದೆಯಾ ಕಾಂಗ್ರೆಸ್? ಎಸ್, AICC ನಿಗದಿ ಮಾಡಿರ್ತಕ್ಕಂಥ 4 ಹೆಸರುಗಳು ಅಂದರೆ BK ಹರಿಪ್ರಸಾದ್, ತಿಪ್ಪಣ್ಣ ಕಂಕನೂರು ಸೇರಿದ ಹಾಗೆ ಇವರೆಲ್ಲರೂ ಕೂಡ ಹೈಕಮಾಂಡ್ ಅಧಿಕೃತವಾಗಿರ್ತಕ್ಕಂಥ ಅಭ್ಯರ್ಥಿಗಳು. ಮಳವಳ್ಳಿ ಶಿವಣ್ಣ ಏನಿದ್ದಾರೆ ಇವರು ಸಿದ್ದರಾಮಯ್ಯವರಿಗೆ ಅತ್ಯಂತ ಆಪ್ತವಾಗಿರ್ತಕ್ಕಂಥ ಅಭ್ಯರ್ಥಿಗಳಾಗಿರುವ ಕಾರಣಕ್ಕಾಗಿ ಮತ್ತು PV ಮೋಹನ್ ಅವರು ಕೂಡ AICC ಅಭ್ಯರ್ಥಿ ಆಗಿರುವಂಥ ಕಾರಣಕ್ಕಾಗಿ ಈ 4 ಅಭ್ಯರ್ಥಿಗಳ ವಿಚಾರದಲ್ಲಿ ಕಾಂಗ್ರೆಸ್ಸು ಭಾಳ ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿದೆ. ಹರಿಪ್ರಸಾದ್ ಇರ್ಬೋದು, ಮೋಹನ್ ಇರ್ಬೋದು, ತಿಪ್ಪಣ್ಣ ಕಂಕನೂರು ಇರ್ಬೋದು, ಇವರು ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಯಾಂಡಿಡೇಟ್ ತಿಪ್ಪಣ್ಣ ಕಂಕನೂರು. ಹಾಗಾಗಿ ಎಲ್ಲರೂ ಈ 4 ಅಭ್ಯರ್ಥಿಗಳು 4 ಕೆಟಗರಿಯಲ್ಲಿ ಗುರುಸ್ಕೊಳ್ತಕ್ಕಂಥವ್ರು. BK ಹರಿಪ್ರಸಾದ್ ಈಗ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ, ಅವರು ಹೈಕಮಾಂಡ್ ಅಭ್ಯರ್ಥಿ. ತಿಪ್ಪಣ್ಣ ಕಂಕನೂರು ಇದ್ದಾರೆ, ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥವ್ರು. ಅವರನ್ನು ಕೂಡ ವಿಸ್ತರಣೆ ಮಾಡ್ತಾ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನೊಂದು PV ಮೋಹನ್ AICCಯ ಕಡೆಯಿಂದ ಬಂದಿರತಕ್ಕಂಥ ಅಭ್ಯರ್ಥಿ, ಇವರು ಕೇರಳದ ಇನ್ಚಾರ್ಜ್ ಕೂಡ ಆಗಿದ್ದರು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ದಕ್ಷಿಣ ಕನ್ನಡದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ರಾಜಕಾರಣದ ಧ್ರುವೀಕರಣ ಆರಂಭ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಅವರನ್ನು ಅಭ್ಯರ್ಥಿ ಮಾಡಲಾಗಿದೆ. ಇನ್ನು ಸಹಜವಾಗಿ ಮಳವಳ್ಳಿ ಶಿವಣ್ಣ ಇವರು ಸಿದ್ದರಾಮಯ್ಯರಿಗೆ ಅತ್ಯಂತ ಆಪ್ತವಾಗಿರ್ತಕ್ಕಂಥವ್ರು, ಇವ್ರನ್ನೂ ಕೂಡ ಮಾಡಲಾಗಿದೆ. ಎಲ್ಲ ಬ್ಯಾಕ್ವರ್ಡ್ ಕ್ಯಾಂಡಿಡೇಟ್ಗಳೇ. ಸೊ ಹೀಗಿರುವಾಗ ಇವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಮೊದಲ ಆದ್ಯತೆ. 2ನೇ ಅಭ್ಯರ್ಥಿಯನ್ನು ಅಂದರೆ 5ನೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಸೇರಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಹಾಗಾಗಿ 20 ಮೊದಲ ಪ್ರಶ್ನೆ ಮತಗಳನ್ನು ಹಾಕಿ ಉಳಿದಿರ್ತಕ್ಕಂಥ ಮತಗಳನ್ನು ಬೇರೆ ಕಡೆ ತೆಗೆದುಕೊಳ್ತಕ್ಕಂಥದ್ದು. 2ನೇ ಪ್ರಶ್ನೆ ಮತಗಳನ್ನು ತೆಗೆದುಕೊಂಡು ವಿನಯ್ ಕಾರ್ತಿಕ್ ಅವರು ಗೆಲ್ಲಿಸ್ಕೊಳ್ಬೇಕು ಅನ್ನೋ ನಿರ್ಧಾರವನ್ನು ಈಗಾಗಲೇ ಕಾಂಗ್ರೆಸ್ ಮಾಡಿದೆ. ಹಾಗಾಗಿ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ಒಂದು ಚುನಾವಣಾ ಮತದಾನ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.